ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಕಮಿಷನ್ ಭೂತಾನ ಅನ್ನೋ ಪ್ರಶ್ನೆ. ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನುವಂಥ ಗಂಭೀರ ಆರೋಪ ಇದು. ಕೆಲಸ ಆಗಬೇಕು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಕೊಡಬೇಕು ಅಂತ ಆರೋಪ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಆಗ್ತಾ ಇರೋ ಬೆಳವಣಿಗೆ. ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಬಡವರ ಕೆಲಸವನ್ನು ಮಾಡಿಕೊಡೋದಿಲ್ಲ, ಬಡವರ ಕೆಲಸ ಮೂಲೆ ಗುಂಪಾಗ್ಬಿಡುತ್ತೆ ಅಂತ ಗಂಗಾ ಕಲ್ಯಾಣ ಯೋಜನೆಯ ಬಿಲ್ ಬಿಡುಗಡೆಗೆ ನಕಾರ ವ್ಯಕ್ತಪಡಿಸಿದಾರಂತೆ. ರೈತರ ಕೊಳವೆ ಬಾವಿ ಕೊರೆಸೋದಕ್ಕೆ ಕಮಿಷನ್ ಕೊಡಬೇಕಂತೆ. ಸ್ವತಃ ಇಲಾಖೆಯ ಕಮಿಷನರ್ ಮೇಲೆಯೇ ಕಮಿಷನ್ ಆರೋಪ ಕೇಳಿ ಬಂದಿದೆ. ವ್ಯವಸ್ಥಾಪಕ ನಿರ್ದೇಶಕರಿಗೆ ಹೇಳಿ ಧಿಕ್ಕಾರ. ದಲಿತ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಜಯವಾಗಲಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹೇಳಿ ಧಿಕ್ಕಾರ. 1975 ಆರಂಭವಾದಂಥ ನಿಗಮ ಇವತ್ತು ಎಲ್ಲ ಜಾತಿ ಜನವರ್ಗಗಳು ಕಿತ್ಕೊಂಡೋಗಿ ಆಯಾ ನಿಗಮಗಳು ಅಸ್ತಿತ್ವಕ್ಕೆ ಬಂದು ಎಲ್ಲ ನಿಗಮಗಳು ಕೂಡ ಹಗರಣಗಳ ಆಗರವಾಗಿದ್ದಾವೆ. ಉದಾಹರಣೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇಲ್ಲೇ ಇದ್ದಿದ್ದು, ಬೋವಿ ಅಭಿವೃದ್ಧಿ ನಿಗಮ ಇಲ್ಲೇ ಇದ್ದಿದ್ದು, ನಿಮ್ಮ ಬಂಜಾರ ಅಭಿವೃದ್ಧಿ ನಿಗಮ ಇವೆಲ್ಲ ಇಲ್ಲೇ ಇದ್ದಿದ್ದು, ಎಲ್ಲ ಆಗರಗಳಾಗಿದ್ದಾವೆ. ಅದೇ ರೀತಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಗಳು ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸತ್ಯಭಾಮ ಅವರು ಸತ್ಯವನ್ನು ಮರೆಮಾಚತಕ್ಕಂಥ ಹುನ್ನಾರದಲ್ಲಿ ಇವತ್ತು ತೊಡಗಿದ್ದಾರೆ. ಅವರು MD ಆಗಿ ಬಂದಿದ್ದಾದಮೇಲೆ ಇಲಾಖೆಯ ಆಡಳಿತ ಕೆಟ್ಟು ಹೋಗಿ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಹೆಸರಲ್ಲಿರುವಂಥ ನಿಗಮಕ್ಕೆ ಭಾಳ ದೊಡ್ಡ ಅವಮಾನ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಂಬೇಡ್ಕರ್ ಅವರ ನನಸು ಮಾಡೋದು SC ST ಜನಾಂಗಗಳ ಆರ್ಥಿಕ ಅಭಿವೃದ್ಧಿ ಸರ್ವತೋಮುಖ. ಇದೀಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಕಮಿಷನ್ನ ಭೂತ. ಇದು ಗಂಭೀರ ಆರೋಪ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಏನಿದು ಕಮಿಷನ್ ಆರೋಪ? ಎಷ್ಟಿದು? ಯಾವ ಯೋಜನೆಗೆ ಹಣ ಕೊಡಬೇಕಂತೆ? ಏನೆಲ್ಲ ಆರೋಪ ಇದೆ? ಪ್ರವೀಣ್, ಖಂಡಿತವಾಗೂ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಸರಿಸುಮಾರು 1.5-2 ವರ್ಷದಿಂದಲೂ ಕೂಡ ವಿವಿಧ ಇಲಾಖೆಗಳ ಮೇಲೆ ಕಮಿಷನ್ ಆರೋಪ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕಮಿಷನ್ ಆರೋಪ ಬಂದು ಹೋಗುವಂತ ಸರ್ಕಾರಗಳ ಮೇಲೆ ಎಂದಿನಂತೆ ಅವರು ಯಾವಾಗ ಬಿಲ್ಗಳನ್ನ ಯಾವ ಪಾಸ್ ಮಾಡೋದು, ಇವಾಗ ಕಮಿಷನ್ ಆರೋಪ ಎನ್ನುವಂಥದ್ದಕ್ಕೆ ಸ್ಪಷ್ಟವಾದಂತ ಉಲ್ಲೇಖ. 40% 50% ಎನ್ನುವಂತ ಆರೋಪದ ನಡುವೆ ವಿವಿಧ ಇಲಾಖೆಗಳ ಮೇಲೂ ಕೂಡ ಬೊಟ್ಟು ತೋರಿಸುವಂತ ಕೆಲಸ ಆಗಿತ್ತು. ಇದೀಗ ಮತ್ತೊಂದು ಇಲಾಖೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಸಂತನಗರದಲ್ಲಿರುವಂತಹ ಪ್ರಮುಖವಾದಂತ ಒಂದು ಅಭಿವೃದ್ಧಿ ನಿಗಮ. ಈ ಒಂದು ನಿಗಮದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಆಗ್ಬೋದು ಸೇರಿದಂತೆ ನಾನಾ ರೀತಿಯಾದಂತಹ ಒಂದು ಯೋಜನೆಗಳ ಸಂಬಂಧಪಟ್ಟಾಗೆ ಬಡವರ ಇರ್ಬೇಕಾದಂತಹ ಧ್ವನಿ ಎತ್ತಬೇಕಾದಂತಹ ಅಧಿಕಾರಿಗಳೇ ಭ್ರಷ್ಟಾಚಾರ ಸೇರಿದಂತೆ ವಿವಿಧ ರೀತಿಯಾದಂತಹ ಹಗರಣಗಳು ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ನಾರಾಯಣ ಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ದಲಿತ ಸಂಘಟನೆಯ ಪ್ರಮುಖವಾದಂತ ಒಂದು ರೂವಾರಿ ಇವರು, ರಾಜ್ಯಾಧ್ಯಕ್ಷರಾಗಿರುವಂತ ಇವರು ಅಲ್ಲಿರುವಂತ ಪ್ರಮುಖ ಅಧಿಕಾರಿಗಳ ಮೇಲೆ ಆರೋಪವನ್ನ ಹೊರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಫೈಲ್ಗಳನ್ನ ಮೂವ್ ಮಾಡ್ಬೇಕು ಅಂದ್ರೂ ಕೂಡ ಇವರು ಅವರದ್ದೇ ಆದಂತಹ ಅವ್ರ ಹಿಂಬಾಲಕರನ್ನೇ ಅಲ್ಲಿ ನೇಮಕ ಮಾಡಿಕೊಂಡು ವಿವಿಧ ಕಚೇರಿಗಳಲ್ಲಿ ಅಂದ್ರೆ ಅದೇ ಇಲಾಖೆಯಲ್ಲೇ ಇರುವಂತಹ ವಿವಿಧ ಕಚೇರಿಗಳಿಗೆ, ವಿವಿಧ ಕೋಣೆಗಳಿಗೆ ಅಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಬೇಕಾಗಿರುವಂತದ್ದು ಏನಂತಂದ್ರೆ ಬಡವರ ಪರವಾಗಿ ಧ್ವನಿ ಎತ್ತಬೇಕು, ಅಂತಹ ಅಧಿಕಾರಿಗಳು ಯಾಕೆ ಇಲ್ಲಿ ಇರ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಇವರನ್ನ ಎತ್ತಂಗಡಿ ಮಾಡ್ಬೇಕು ಎನ್ನುವಂತ ಆರೋಪದ ಮೇರೆಗೆ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಏನಿರ್ತಾರ, ಸರ್ಕಾರದ ಮಟ್ಟದ ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿ ಕೂಡ ಪತ್ರ ಬರೆಯುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಈ ಒಂದು ಪತ್ರಕ್ಕೆ ಉತ್ತರ ಬಾರದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಇಲಾಖೆಯ ಇವರು ಏನು ಮೇನ್ ಕಮಿಷನರ್ ಇರ್ತಾರೋ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾದಂತ ಹೋರಾಟವನ್ನ ನಾವು ಅಲ್ಲೇ ಹೋಗಿ ಮಾಡ್ತೇವೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಮೂಲಕವಾಗಿ ಭ್ರಷ್ಟಾಚಾರ, ಹಗರಣ ಎನ್ನುವಂತ ವಿವಿಧ ರೀತಿಯಾದಂತ ಇಲಾಖೆಗಳಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೂ ಕೂಡ ಕಾಲಿಡ್ತಾ ಎನ್ನುವಂತ ಆರೋಪ ಸದ್ಯಕ್ಕಂತೂ ಬಯಲಾಗ್ತಾ ಇರುವಂತದ್ದು. ಈ ಆರೋಪ ತಕ್ಕನಾಗೆ ಅಲ್ಲಿರುವಂತ ಆರೋಪಿತ ಏನಾಗ್ತಾ ಇದೆ ಅವ್ರು ಇದಕ್ಕೆ ಸ್ಪಷ್ಟವಾದಂತ ಉಲ್ಲೇಖವನ್ನ ಜೊತೆಗೆ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ನಾವು ಕೂಡ ಸಂಬಂಧಪಟ್ಟಾಗ ಏನ್ ಆರೋಪ ಯಾರು ಮಾಡ್ತಾ ಇದ್ರು ಅವ್ರಿಗೆ ಕರೆ ಮಾಡುವಂತ ಸಂದರ್ಭದಲ್ಲಿ ಅವರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈ ಮೂಲಕವಾಗಿ ಗೊತ್ತಾಗುತ್ತೆ ಅಲ್ಲಿ ಏನಾದ್ರೂ ನಡೀತಾ ಇದೆಯಾ, ಭ್ರಷ್ಟಾಚಾರ ಎನ್ನುವಂತ ನಿಟ್ಟಿನಲ್ಲಿ ಆರೋಪ ಏನಿದೆಯೋ ಆ ಆರೋಪಕ್ಕೆ ಸಾಬೀತಾಗುವಂತ ಕೆಲಸಗಳು ಅವರೇ ಮಾಡ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ
ಸ್ಪಷ್ಟವಾದಂತಹ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆಯಾಗಿ ವಿವಿಧ ರೀತಿಯಾದಂತ ಇಲಾಖೆಗಳ ಮೇಲೆ ಸೇರಿದಂತೆ ನಾನಾ ರೀತಿಯಾದಂತಹ ಭ್ರಷ್ಟಾಚಾರ, ಕಮಿಷನ್, ಪರ್ಸೆಂಟೇಜ್ ಆರೋಪ ಎನ್ನುವಂತ ನಿಟ್ಟಿನಲ್ಲಿ ಏನ್ ಕೇಳಿ ಬರ್ತಾ ಇದೆಯೋ, ಯಾವ ಇಲಾಖೆಯೂ ಕೂಡ ಕಮ್ಮಿ ಇಲ್ಲ ಎನ್ನುವಂತದ್ದಕ್ಕೆ ಇದೆಲ್ಲವೂ ಕೂಡ ಸ್ಪಷ್ಟವಾದಂತ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.